ಫ್ಯಾಕ್ಟ್ ನಂಬರ್ 1. ಫ್ಲೆಮಿಂಗೋ ಪಕ್ಷಿಯು ಒಂದು ಕಾಲಿನ ಮೇಲೆ ನಿಂತು ನಿದ್ರಿಸುತ್ತವೆ ಎಂಬುದು ನಮಗೆಲ್ಲ ಗೊತ್ತಿದೆ. ಆದರೆ ಆಶ್ಚರ್ಯವೇನೆಂದರೆ ಅವು ಈ ರೀತಿ ಮಾಡುವಾಗ ಅವುಗಳ ದೇಹವು ಯಾವುದೇ ಸ್ನಾಯುವಿನ ಶಕ್ತಿಯನ್ನು ಬಳಸುವುದಿಲ್ಲ. ಅವುಗಳ ಕಾಲಿನ ರಚನೆಯು ಎಷ್ಟು ವಿಶಿಷ್ಟವಾಗಿದೆ ಎಂದರೆ ಅವುಗಳ ತೂಕವೇ ಕಾಲನ್ನು ಲಾಕ್ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 2. ಒಂದು ಮಿಂಚಿನ ಹೊಳಪು ಅಪ್ಪಳಿಸಿದಾಗ ಅದರ ತಾಪಮಾನವು ಸೂರ್ಯನ ಮೇಲ್ಮೈ ತಾಪಮಾನಕ್ಕಿಂತ ಸುಮಾರು 5 ಪಟ್ಟು ಹೆಚ್ಚು ಇರುತ್ತದೆ. ಮಿಂಚಿನ ತಾಪಮಾನವು ಸುಮಾರು 30,000 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಲುಪಬಹುದು. ಫ್ಯಾಕ್ಟ್ ನಂಬರ್ 3. ಎಲ್ಲ ಆಮೆಗಳ ಚಿಪ್ಪು ಗಟ್ಟಿಯಾಗಿ ಇರುವುದಿಲ್ಲ. ಸಾಫ್ಟ್ ಶೆಲ್ ಟರ್ಟಲ್ ಎಂಬ ಜಾತಿಯ ಆಮೆಗಳು ಚರ್ಮದಂತಹ ಮೃದುವಾದ ಚಿಪ್ಪನ್ನು ಹೊಂದಿರುತ್ತವೆ. ಇದು ಅವುಗಳಿಗೆ ನೀರಿನಲ್ಲಿ ಅತಿ ವೇಗವಾಗಿ ಈಜಲು ಸಹಾಯ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 4. ಇಂಗ್ಲಿಷ್ ಭಾಷೆಯಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಮತ್ತು ಅತಿ ಹಳೆಯ ಪದಗಳಲ್ಲಿ ಟೌನ್ ಕೂಡ ಒಂದು. ಇದರ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದೆ. ಫ್ಯಾಕ್ಟ್ ನಂಬರ್ 5. ಜೇನುತುಪ್ಪವು ತನ್ನ ನೈಸರ್ಗಿಕ ರೂಪದಲ್ಲಿ ತುಂಬಾ ಕಡಿಮೆ ತೇವಾಂಶ ಮತ್ತು ಹೆಚ್ಚಿನ ಆಮ್ಲೀಯತೆಯನ್ನು ಹೊಂದಿರುತ್ತದೆ. ಇದರಿಂದಾಗಿ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಬದುಕಲು ಸಾಧ್ಯವಿಲ್ಲ. ಪುರಾತನ ಸಮಾಧಿಗಳಲ್ಲಿ ಸಿಕ್ಕ ಜೇನುತುಪ್ಪವನ್ನು ಬಿಸಿ ಮಾಡಿ ಇಂದಿಗೂ ತಿನ್ನಬಹುದು. ಫ್ಯಾಕ್ಟ್ ನಂಬರ್ 6. ಜಗತ್ತಿನ ಬಹುತೇಕ ಎಲ್ಲಾ ಭಾಗಗಳಲ್ಲಿ ಸೊಳ್ಳೆಗಳ ಕಾಟವಿದೆ. ಆದರೆ ಐಲ್ಯಾಂಡ್ ದೇಶದಲ್ಲಿ ಒಂದೇ ಒಂದು ಸೊಳ್ಳೆಯೂ ಇಲ್ಲ. ಅಲ್ಲಿನ ಹವಾಮಾನದ ವಿಚಿತ್ರ ಬದಲಾವಣೆಗಳು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಪೂರಕವಾಗಿಲ್ಲ. ಫ್ಯಾಕ್ಟ್ ನಂಬರ್ 7. ನಮ್ಮ ದೇಹದ ಒಟ್ಟು ಮೂಳೆಗಳ ಪೈಕಿ ಕಾಲ್ಭಾಗದಷ್ಟು ಮೂಳೆಗಳು ಕೇವಲ ನಮ್ಮ ಪಾದಗಳಲ್ಲಿವೆ. ಮನುಷ್ಯನ ಪ್ರತಿ ಪಾದದಲ್ಲಿ 26 ಮೂಳೆಗಳಿದ್ದು 2 ಪಾದಗಳನ್ನು ಸೇರಿಸಿದರೆ 52 ಮೂಳೆಗಳಾಗುತ್ತವೆ. ಫ್ಯಾಕ್ಟ್ ನಂಬರ್ 8. ಬ್ಲ್ಯಾಕ್ ಮೂನ್ ಎಂಬುದು ಒಂದು ವಿರಳ ಖಗೋಳ ಘಟನೆ. ಇದು ಒಂದೇ ತಿಂಗಳಿನಲ್ಲಿ ಸಂಭವಿಸುವ 2ನೇ ಹೊಸ ಚಂದ್ರ. ಇದು ಸುಮಾರು 29 ತಿಂಗಳಿಗೊಮ್ಮೆ ಸಂಭವಿಸುತ್ತದೆ. ಫ್ಯಾಕ್ಟ್ ನಂಬರ್ 9. ಆನೆಗಳು ತಮ್ಮ ಗುಂಪಿನ ಯಾವುದೇ ಆನೆ ಮೃತಪಟ್ಟರೆ ಮನುಷ್ಯರಂತೆಯೇ ಶೋಕಿಸುತ್ತವೆ. ಅವು ಮೃತ ಆನೆಯ ದೇಹದ ಮುಂದೆ ಗಂಟೆಗಟ್ಟಲೆ ನಿಲ್ಲುತ್ತವೆ ಮತ್ತು ವರ್ಷಗಳ ನಂತರವೂ ಆ ಸ್ಥಳಕ್ಕೆ ಹೋದಾಗ ಅವುಗಳ ಮೂಳೆಗಳನ್ನು ಸ್ಪರ್ಶಿಸಿ ಗೌರವ ಸಲ್ಲಿಸುತ್ತವೆ. ಫ್ಯಾಕ್ಟ್ ನಂಬರ್ 10. ಈಜಿಪ್ಟ್ನ ಪಿರಮಿಡ್ಗಳನ್ನು ಕಟ್ಟಲು ಬಳಸಿದ ಕಲ್ಲುಗಳು ತೂಕ ಎಷ್ಟು ಹೆಚ್ಚಿತ್ತು ಎಂದರೆ ಒಂದು ಕಲ್ಲು ಸುಮಾರು 2 ರಿಂದ 50 ಟನ್ ವರೆಗೆ ಇರುತ್ತಿತ್ತು. ಆಧುನಿಕ ಕ್ರೇನ್ಗಳಿಲ್ಲದ ಆ ಕಾಲದಲ್ಲಿ ಅವುಗಳನ್ನು ಹೇಗೆ ಅಷ್ಟು ಎತ್ತರಕ್ಕೆ ಸಾಗಿಸಿದರು ಎಂಬುದು ಇಂದಿಗೂ ನಿಗೂಢವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.